ಇವರು ಹೋಗೋ ರೀತಿ ನೋಡಿದ್ರೆ ಅದ್ಯಾವುದೋ ಶಿಕಾರಿಗೆ ಹೊರಟು ನಿಂತಂತಿದೆ. ಹೌದು, ಕಾಡು ಮೇಡುಗಳ ಮಧ್ಯೆ ಅಲೆದಾಡುವ ಇವರದ್ದು ಕೂಡ ಶಿಕಾರಿ ಬೇಟೆಯೇ. ಆದ್ರೆ ಇವರು ಮಾಡೋದು ಪಕ್ಕಾ ವೆಜ್ ಶಿಕಾರಿ. ಅದುವೇ ಮಳೆಗಾಲದ ಸ್ಪೆಷಲ್ ಕಾಡು ಅಣಬೆ ಶಿಕಾರಿ. ಮಳೆಗಾಲದ ಪದಾರ್ಥಗಳ ರಾಣಿ, ಕಾಡಿನ ಅಂಚಿನಲ್ಲಿ ಬೆಳೆದು ಮನೆಯಲ್ಲಿ ಮಸಾಲೆಯೊಡನೆ ಬೆರೆಯುವ ದುಬಾರಿ ಅಣಬೆಯನ್ನ ಈಗೀಗ ತುಂಬಾ ಜನ ಮನೆಯಲ್ಲಿ ಬೆಳೆಯುತ್ತಾರೆ. ಆದರೆ ಕಾಡಿನ ಅಣಬೆಯ ಮುಂದೆ ಅವು ಸಪ್ಪೆ. ಕಾಡಿನ ಅಣಬೆಗಳ ಪ್ರಭೇದಗಳು ಬಹಳ. ಆದರೆ ಅವುಗಳನ್ನ ಕೀಳುವ ವಿಚಾರಕ್ಕೆ ಬಂದರೆ ನೂರಾರು ರೀತಿ ರಿವಾಜು ಇದೆ. ಅದೇ ಒಂದು ಇಂಟ್ರೆಸ್ಟಿಂಗ್ ಕಥೆ ಕೂಡ. ಅಣಬೆಯನ್ನ ನೇರವಾಗಿ ಕೀಳಲಾಗುವುದಿಲ್ಲ. ಅಣಬೆಯ ಜಾಗದಲ್ಲಿ ಗಲೀಜು ಮಾಡುವ ಹಾಗಿಲ್ಲ. ಅಣಬೆ ಕೀಳುವಾಗ ಕಾಲು ಮಡಚಿ ಕೂರುವಂಗಿಲ್ಲ. ಅಷ್ಟೇ ಅಲ್ಲ, ಅಣಬೆ ಕೀಳುವಾಗ ಶಬ್ದ ಕೂಡ ಮಾಡುವ ಹಾಗಿಲ್ಲ. ಇಷ್ಟೆಲ್ಲ ರಿವಾಜುಗಳು ಪಾಲಿಸಿದ್ರಷ್ಟೇ ನೀವು ಅಣಬೆ ಶಿಕಾರಿಗೆ ಹೋಗಬಹುದು. ಅಣಬೆ ಕೀಳಬೇಕಾದರೆ ಅಣಬೆ ಬೆಳೆದ ಜಾಗದಲ್ಲಿ ಬೆನ್ನನ್ನ ಮಾತ್ರ ಬಗ್ಗಿಸಿ ಒಂದು ಚೂಪಾದ ಕೋಲು ಅಥವಾ ರಾಡ್ ತೆಗೆದುಕೊಂಡು ಅಣಬೆಯನ್ನ ನೆಲದಿಂದ ಕೀಳಬೇಕು. ಈ ಸಂದರ್ಭದಲ್ಲಿ ಎಂತಹ ಕಷ್ಟವಿದ್ದರೂ ಮಾತನಾಡಬಾರದು. ನಂತರ ಆ ಜಾಗವನ್ನ ಗಲೀಜು ಮಾಡದೆ, ಅಲ್ಲಿ ಯಾವುದೇ ರೀತಿಯ ಕಸ ಹಾಕದೆ ಅಲ್ಲಿಂದ ಮೌನವಾಗಿ ಬರಬೇಕು. ಅಣಬೆಯನ್ನ ಸಂಗ್ರಹಿಸಿದ ನಂತರ ಬೇಕಾದ್ರೆ ಮಾತನಾಡಬಹುದು. ಇದು ಜಾನಪದ ನಂಬಿಕೆ. ಒಮ್ಮೆ 3 ರಿಂದ 6 ಜಾಗದಲ್ಲಿ ಇವು ಬೆಳೆಯುತ್ತವೆ. ಅಲ್ಲದೆ 6 ದಿನ ಈ ಬೆಳೆ ಇರುತ್ತದೆ. ಈ ಸಲ ಅವಧಿಗೂ ಮುನ್ನ ಅಣಬೆ ಬಂದಿವೆ. ಒಂದು ವೇಳೆ ಮೇಲೆ ಹೇಳಿದ ನಿಯಮ ಅನುಸರಿಸದೇ ಇದ್ದಲ್ಲಿ ಅಣಬೆ ಮುಂದಿನ ವರ್ಷ ಬೆಳೆಯುವುದಿಲ್ಲ ಎಂಬ ನಂಬಿಕೆ ಇದೆ. ಅದು ತಿನ್ಬಾರ್ದು, ರಣಬಾಗಿತ್ತಂದ್ರೆ ತಿಂತೀವಿ ನಾವು. ಅದೇನು ಮಾರಾಕ ಹೋಗಂಗಿಲ್ಲ. ಅಪರೂಪ ಸಿಗ್ಬಿಡ್ತಾವ, ಮನ್ಯಾಗ ತಿಂತೀವಿ. ಬಾಕಿ ನೀವು ಎಷ್ಟು ಜನ ಹೋಗ್ತೀರಿ ಹಿಂಗ? ಏನಿಲ್ಲ, ಈಗ ನಾವು ಹೋದ್ರೆ ಸಿಕ್ಕಂದ್ರೆ ನಾವು ತೊಗೊಂಡು ಬಂದ್ಬಿಡ್ತೀನಿ. ಮತ್ತೊಬ್ಬರು ಮತ್ತೆ ಈಗ 3 ಮಂದಿ ಹೋಗೋಣ ನಡಿಯಪ್ಪ ಕರ್ಕೊಂಡ್ ಬಂದು 3 ಮಂದಿ ಬಂದ್ವಿ. ಅದ್ರ ನಿಮ್ಗೆ 3 ಮಂದಿ ಒಂದು ಸ್ವಲ್ಪ ಇದು ಮಾಡ್ಕೊಬೇಕಪ್ಪ, ಬಾಕಿದಷ್ಟು ಏನಿಲ್ಲ. ಹಾಗೆಯೇ ಇದನ್ನ ಬೆಳಗ್ಗೆ ನಸುಕಿನ ಜಾವ ಹಾಗೆಯೇ ಮುಸ್ಸಂಜೆ ಹೊತ್ತಲ್ಲಿ ಕಿತ್ತರೆ ಒಳ್ಳೆಯ ರಾಶಿಯಲ್ಲಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಇದು ಅಣಬೆ ಸಂಗ್ರಹಿಸುವ ವಿಧಾನ. ಮುಂಡಗೋಡು ಹುಬ್ಬಳ್ಳಿ ಭಾಗದ ಕಾಡಿನಲ್ಲಿ ಜೇನುಮುರಿ ಭಾಗದಲ್ಲಿ ಬಾಣಪ್ಪ ಲಮಾಣಿ ಈ ಅಣಬೆಯನ್ನ ಬಾಲ್ಯದಿಂದ ಪ್ರತಿ ವರ್ಷ ಸಂಗ್ರಹಿಸುತ್ತಿದ್ದಾರೆ. ಸೀಸನ್ನಲ್ಲಿ ಪ್ರತಿ ವರ್ಷ ಇವರ ಹತ್ತಿರ ಕಾಡು ಅಣಬೆಗಳು ಸಿಗುತ್ತವೆ. ದಿನಕ್ಕೆ 2,000 ರೂಪಾಯಿ ಇದರಿಂದ ದೊರೆಯುತ್ತದೆ. ಉಳಿದಂತೆ ಇವರು ಕೃಷಿ ಕೂಲಿಕಾರರಾಗಿದ್ದಾರೆ.